ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಈ ಒಂದು ವಿಡಿಯೋದಲ್ಲಿ ಫಸ್ಟ್ ಇಯರ್ ಬಿ ಕಾಮ್ ಅಲ್ಲಿ ಯಾರಿದ್ದೀರಾ ಅಂದ್ರೆ ಸೆಕೆಂಡ್ ಸೆಮಿಸ್ಟರ್ ಅಲ್ಲಿ ಯಾರೆಲ್ಲ ಓದ್ತಾ ಇದ್ದೀರಾ ಬಿ ಕಾಮ್ ಬೆಂಗಳೂರು ಯೂನಿವರ್ಸಿಟಿಲಿ ಅವ್ರಿಗೆ ಹ್ಯೂಮನ್ ರಿಸೋರ್ಸ್ ಮ್ಯಾನೇಜ್ಮೆಂಟ್ ಅಂತ ಒಂದು ಸಬ್ಜೆಕ್ಟ್ ಏನಿದೆ, ಆ ಒಂದು ಹ್ಯೂಮನ್ ರಿಸೋರ್ಸ್ ಮ್ಯಾನೇಜ್ಮೆಂಟ್ಗೆ ಸಂಬಂಧಪಟ್ಟಂತ HRM ಗೆ ಸಂಬಂಧಪಟ್ಟಂತ ಚಾಪ್ಟರ್ ವೈಸ್ ಇಂಪಾರ್ಟೆಂಟ್ ಟಾಪಿಕ್ ಮತ್ತೆ ಯಾವೆಲ್ಲ ಚಾಪ್ಟರ್ ಅಲ್ಲಿ ಎಷ್ಟು ಮಾರ್ಕ್ಸ್ ಎಕ್ಸಾಮಿನೇಷನ್ಸ್ ಅಲ್ಲಿ ನೀವು ಎಕ್ಸ್ಪೆಕ್ಟ್ ಮಾಡಬಹುದು ಅನ್ನೋದನ್ನ ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಸೊ ಅದಕ್ಕೂ ಮುಂಚೆ ನೀವಿನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ರಿಕ್ವೆಸ್ಟ್ ಮಾಡ್ಕೊಳ್ತಾ, ಸೊ ಹ್ಯೂಮನ್ ರಿಸೋರ್ಸ್ ಮ್ಯಾನೇಜ್ಮೆಂಟ್ ಚಾಪ್ಟರ್ ವೈಸ್ ಇಂಪಾರ್ಟೆಂಟ್ ಟಾಪಿಕ್ ಅಂಡ್ ಮಾರ್ಕ್ ವೇಟೇಜ್ ಬೆಂಗಳೂರು ಯೂನಿವರ್ಸಿಟಿ ಬಿ ಕಾಮ್ ಸೆಕೆಂಡ್ ಸೆಮಿಸ್ಟರ್ ಸ್ಟೂಡೆಂಟ್ಸ್ಗೆ ಅಪ್ಲಿಕಬಲ್ ಆಗ್ತಕ್ಕಂಥದ್ದು. ನೋಡಿ, ಈ ಒಂದು ಸಬ್ಜೆಕ್ಟಲ್ಲಿ ಟೋಟಲ್ 5 ಯೂನಿಟ್ಸ್ ಇರ್ತಕ್ಕಂಥದ್ದು. ಸೊ ಮೊದಲನೇ ಯೂನಿಟ್ ಬಂದು ಫೌಂಡೇಶನ್ ಆಫ್ HRM ಅಂತ. ಸೊ ಈ ಒಂದು ಯೂನಿಟ್ ಅಲ್ಲಿ ನೀವು ಎಷ್ಟು ಮಾರ್ಕ್ಸ್ ಅನ್ನ ಎಕ್ಸ್ಪೆಕ್ಟ್ ಮಾಡ್ಬೋದಪ್ಪ ಅಂದ್ರೆ, ನೀವು 2 ಮಾರ್ಕ್ಸ್ಗೆ 2 ಕ್ವಶನ್ಸ್ ಅನ್ನ ಕಂಪಲ್ಸರಿ ಎಕ್ಸ್ಪೆಕ್ಟ್ ಮಾಡ್ಬೋದು. ಸೆಕ್ಷನ್ ಬಿ 8 ಮಾರ್ಕ್ಸ್ಗೆ 1 ಕ್ವಶನ್ಸ್ ಬಂದೇ ಬರುತ್ತೆ ಅಂಡ್ ಸೆಕ್ಷನ್ ಸಿ 14 ಮಾರ್ಕ್ಸ್ಗೆ 1 ಕ್ವಶನ್ಸ್ ಬರುತ್ತೆ. ಟೋಟಲ್ ಈ ಒಂದು ಸರಿ ನೀವು 26 ಮಾರ್ಕ್ಸ್ ಅನ್ನ ಎಕ್ಸ್ಪೆಕ್ಟ್ ಮಾಡ್ಬೋದು, ಕಂಪಲ್ಸರಿ ಬಂದೇ ಬಂದಿರುತ್ತೆ. ಸೊ ಯಾವ ತರದ ಕ್ವಶನ್ಸ್ ಅನ್ನ ಕೇಳ್ಬೋದು ಅಂತ ಹೇಳಿದ್ರೆ, ಸೊ ನೀವು 2 ಮಾರ್ಕ್ಸ್ ಕ್ವಶನ್ಸ್ ಅಲ್ಲಿ ನೋಡ್ತೀರಾ ಅಂತ ಹೇಳಿದ್ರೆ, ಗಿವ್ ದ ಮೀನಿಂಗ್ ಆಫ್ ಹ್ಯೂಮನ್ ರಿಸೋರ್ಸ್ ಮ್ಯಾನೇಜ್ಮೆಂಟ್ ಅಂದ್ರೆ ಏನು, ಸೊ ವಾಟ್ ಯು ಮೀನ್ ಬೈ ಹ್ಯೂಮನ್ ರಿಸೋರ್ಸ್ ಡೆವಲಪ್ಮೆಂಟ್ ಅಂದ್ರೆ ಏನು, ಅಥವಾ ಸ್ಟೇಟ್ ಎನಿ 4 ಆಬ್ಜೆಕ್ಟಿವ್ಸ್ ಆಫ್ ಹ್ಯೂಮನ್ ರಿಸೋರ್ಸ್ ಮ್ಯಾನೇಜ್ಮೆಂಟ್. ಸೊ ಈ ತರ 2 ಮಾರ್ಕ್ಸ್ ಕ್ವಶನ್ಸ್ ಅನ್ನ ಬೇಕಾದ್ರೆ ಕೇಳ್ಬೋದು, ಯಾವ್ದಾದ್ರು 2 ಕ್ವಶನ್ಸ್ ಅನ್ನ 2 ಮಾರ್ಕ್ಸ್ ಅಲ್ಲಿ ಕೇಳ್ತಾರೆ. ಸೊ ಇನ್ನ ಸೆಕ್ಷನ್ ಬಿ ಅಥವಾ ಸೆಕ್ಷನ್ ಸಿ ಬಂದಾಗ ನೋಡಿ, ಆಬ್ಜೆಕ್ಟಿವ್ಸ್ ಆಫ್ ಎಕ್ಸ್ಪ್ಲೈನ್ ಮಾಡಿ, ಹ್ಯೂಮನ್ ರಿಸೋರ್ಸ್ ಡೆವಲಪ್ ಮ್ಯಾನೇಜ್ಮೆಂಟ್ ನ ಆಬ್ಜೆಕ್ಟಿವ್ಸ್ ಅನ್ನ ಎಕ್ಸ್ಪ್ಲೈನ್ ಮಾಡಿ ಅಂತಾನೆ ಸೆಕ್ಷನ್ ಸಿ ಗೆ ಬೇಕಾದ್ರೆ ಅಥವಾ ಬಿ ಗೆ ಬೇಕಾದ್ರೆ ಕೇಳ್ಬೋದು. ಡಿಫರೆನ್ಸ್ ಬಿಟ್ವೀನ್ ಹ್ಯೂಮನ್ ರಿಸೋರ್ಸ್ ಮ್ಯಾನೇಜ್ಮೆಂಟ್ ಅಂಡ್ ಹ್ಯೂಮನ್ ರಿಸೋರ್ಸ್ ಡೆವಲಪ್ಮೆಂಟ್ಗೆ ಏನ್ ಡಿಫರೆನ್ಸ್ ಇದೆ ಸೆಕ್ಷನ್ ಬಿ ಗೆ ಕೇಳ್ಬೋದು. ಅಂಡ್ ಫಂಕ್ಷನ್ಸ್ ಆಫ್ ಹ್ಯೂಮನ್ ರಿಸೋರ್ಸ್ ಮ್ಯಾನೇಜ್ಮೆಂಟ್ ಏನಿದೆ, ಮೋಸ್ಟ್ ಎಕ್ಸ್ಪೆಕ್ಟೆಡ್ ಕ್ವಶನ್ ಅಂತಾನೆ ಕರಿಬಹುದು. ಸೊ ಸೆಕ್ಷನ್ ಸಿ ಗೆ ವೈಟೇಜ್ ಇರ್ತಕ್ಕಂಥ ಕ್ವಶನ್ಸ್ ಎಕ್ಸ್ಪ್ಲೈನ್ ದಿ ಫಂಕ್ಷನ್ಸ್ ಆಫ್ ಹ್ಯೂಮನ್ ರಿಸೋರ್ಸ್ ಮ್ಯಾನೇಜ್ಮೆಂಟ್ ಅಥವಾ HRM ಅಂತ ಕೊಡಬಹುದು, ಅಥವಾ ಎಕ್ಸ್ಪ್ಲೈನ್ ದ ಪ್ರೋಸೆಸ್ ಅಂಡ್ ಕಾಂಪೋನೆಂಟ್ಸ್ ಆಫ್ HR ಪಾಲಿಸೀಸ್ ಇನ್ ದಿ ಆರ್ಗನೈಸೇಷನ್. ದಿಸ್ ಆಲ್ಸೋ ಸೇಮ್ ವೈಟೇಜ್ ಇರ್ತಕ್ಕಂಥ ಒಂದು ಕ್ವಶನ್. ಸೊ ಪ್ರೋಸೆಸ್ ಮತ್ತೆ ಕಾಂಪೋನೆಂಟ್ಸ್ ಆಫ್ HR ಪಾಲಿಸಿ ಇನ್ ಆರ್ಗನೈಸೇಷನ್ ಎಕ್ಸಾಮಿನೇಷನ್ ಕೇಳ್ಬೋದು. ಅಥವಾ HR ಅಥವಾ ಎಕ್ಸ್ಪ್ಲೈನ್ ದಿ ಇಂಪಾರ್ಟೆನ್ಸ್ ಆಫ್ ಹ್ಯೂಮನ್ ರಿಸೋರ್ಸ್ ಮ್ಯಾನೇಜ್ಮೆಂಟ್ ಇನ್ ಮಾಡರ್ನ್ ಆರ್ಗನೈಸೇಷನ್ ಅಲ್ಲಿ ಈ HRM ನ, ಸೊ ಮಾಡರ್ನ್ ಆರ್ಗನೈಸೇಷನ್ ಅಲ್ಲಿ HRM ನ ಇಂಪಾರ್ಟೆನ್ಸ್ ಏನಿದೆ ಎಕ್ಸ್ಪ್ಲೈನ್ ಮಾಡಿ ಅಂತ ಬೇಕಾದ್ರೆ ಕ್ವಶನ್ಸ್ ಅನ್ನ ಕೇಳ್ಬೋದು. ಸೊ ಈ ಮೂರು ಕೂಡ ಫಸ್ಟ್ ಯೂನಿಟ್ ಅಲ್ಲಿ ಸೆಕ್ಷನ್ ಸಿ ಏನಿದೆ 14 ಮಾರ್ಕ್ಸ್ ಗೆ ಕೇಳ್ತಕ್ಕಂಥ ಚಾನ್ಸಸ್ ಇರ್ತಕ್ಕಂಥ ಕ್ವಶನ್ಸ್ಗಳು. ಸೊ ಹಾಗಾಗಿ ನೀವು ಈ ಒಂದು ಯೂನಿಟ್ ಅಲ್ಲಿ ನೀವು ಅಟ್ಲೀಸ್ಟ್ 2 ಕ್ವಶನ್ 2 ಮಾರ್ಕ್ಸ್ ಬರುತ್ತೆ, ಒಂದು ಸೆಕ್ಷನ್ ಬಿ ಗಂತೂ ಕಂಪಲ್ಸರಿ ಇರುತ್ತೆ, ಒಂದು ಕ್ವಶನ್ ಸೆಕ್ಷನ್ ಸಿ ಗೆ ಬರುತ್ತೆ. ಸೊ ಈ ಒಂದು ಯೂನಿಟ್ ಅಲ್ಲಿ ಒಟ್ಟಿನಲ್ಲಿ 26 ಮಾರ್ಕ್ಸ್ ನ ನೀವು ಎಕ್ಸ್ಪೆಕ್ಟ್ ಮಾಡಬಹುದು. ಅಂಡ್ ದೀಸ್ ಆರ್ ದ ಕ್ವಶನ್ ಸೆಕ್ಷನ್ ಬಿ ಮತ್ತೆ ಸೆಕ್ಷನ್ ಸಿ ನಲ್ಲಿ ಎಕ್ಸ್ಪೆಕ್ಟ್ ಮಾಡಬಹುದಾದ ಕ್ವಶನ್ಸ್ ಅನ್ನ ನಾನು ನಿಮಗೆ ಈ ಒಂದು ಯೂನಿಟ್ ಅಲ್ಲಿ ತಿಳಿಸಿರ್ತಕ್ಕಂಥದ್ದು. ಅದೇ ತರ ನೀವು ಸೆಕೆಂಡ್ ಯೂನಿಟ್ ಬಂದ್ರೆ, ಯೂನಿಟ್ ನೇಮ್ ಏನ್ ಹೇಳುತ್ತೆ ಅಂತ ಹೇಳಿದ್ರೆ ಹ್ಯೂಮನ್ ರಿಸೋರ್ಸ್ ಪ್ಲಾನಿಂಗ್ ಅಂಡ್ ಜಾಬ್ ಅನಾಲಿಸಿಸ್ ಅಂತ. ಸೊ ಚಾಪ್ಟರ್ ನೇಮ್ ಇರ್ತಕ್ಕಂಥದ್ದು. ಸೊ ಈ ಒಂದು ಯೂನಿಟ್ ಅಲ್ಲಿ ನೀವು ಎಕ್ಸ್ಪೆಕ್ಟ್ ಮಾಡ್ತೀರಾ ಅಂದ್ರೆ ನೋಡಿ, ಅಟ್ಲೀಸ್ಟ್ ಮಿನಿಮಮ್ 2 ಕ್ವಶನ್ ಸೆಕ್ಷನ್ ಬಿ ನಲ್ಲಿ ಇರುತ್ತೆ, ಮಿನಿಮಮ್ 2 ಕ್ವಶನ್ ಸೆಕ್ಷನ್ ಎ ನಲ್ಲಿ ಇರುತ್ತೆ, ಸೆಕ್ಷನ್ ಬಿ ಗೆ 1 ಕ್ವಶನ್ಸ್ ಬರುತ್ತೆ ಅಂಡ್ ಸೆಕ್ಷನ್ ಸಿ ಗೆ 1 ಕ್ವಶನ್ ಕಂಪಲ್ಸರಿಯಾಗಿ ಇದ್ದೇ ಇರುತ್ತೆ. ಸೊ ಈ ಒಂದು ಯೂನಿಟ್ ಅಲ್ಲೂ ಕೂಡ ನೀವು 26 ಮಾರ್ಕ್ಸ್ ಅನ್ನ ಎಕ್ಸ್ಪೆಕ್ಟ್ ಅನ್ನ ಮಾಡಬಹುದು ಸೆಕೆಂಡ್ ಯೂನಿಟ್ ಅಲ್ಲೂ ಕೂಡ. ಸೊ ಯಾವ ತರದ ಕ್ವಶನ್ಸ್ ಅನ್ನ ಕೇಳ್ಬೋದು ಅಂದ್ರೆ, ಸಪೋಸ್ 2 ಮಾರ್ಕ್ಸ್ ಆದ್ರೆ ಗಿವ್ ದ ಮೀನಿಂಗ್ ಆಫ್ HR ಪ್ಲಾನಿಂಗ್ ಅಂದ್ರೆ ಏನು, ವಾಟ್ ಯು ಮೀನ್ ಬೈ ಜಾಬ್ ಅನಾಲಿಸಿಸ್ ಅಂದ್ರೆ ಏನು ಅಂತ ಕ್ವಶನ್ಸ್ ಅನ್ನ ಕೇಳ್ಬೋದು. ಗಿವ್ ದ ಮೀನಿಂಗ್ ಆಫ್ ಜಾಬ್ ಡಿಸ್ಕ್ರಿಪ್ಷನ್ ಅಂದ್ರೆ ಏನು ಅಂತ ಕೇಳ್ಬೋದು. ವಾಟ್ ಈಸ್ ಜಾಬ್ ಸ್ಪೆಸಿಫಿಕೇಶನ್ ಅಂತ 2 ಮಾರ್ಕ್ಸ್ ಅಲ್ಲಿ ಕೇಳ್ಬೋದು. ಸೊ ಇವೆಲ್ಲ 2 ಮಾರ್ಕ್ಸ್ ರಿಲೇಟೆಡ್ ಕ್ವಶನ್ಸ್ ಆದ್ರೆ, ಸೊ ಎಕ್ಸ್ಪ್ಲೈನ್ ದ ಪ್ರೋಸೆಸ್ ಆಫ್ HR ಪ್ಲಾನಿಂಗ್ ಸೆಕ್ಷನ್ ಬಿ ಗೆ ಕೇಳ್ತಕ್ಕಂಥ ಚಾನ್ಸಸ್ ಇರುತ್ತೆ. ಎಕ್ಸ್ಪ್ಲೈನ್ ದ ಪ್ರೋಸೆಸ್ ಆಫ್ ಜಾಬ್ ಅನಾಲಿಸಿಸ್ ಅನ್ನ ಕೇಳ್ತಕ್ಕಂಥ ಚಾನ್ಸಸ್ ಇರುತ್ತೆ. ಸೊ ಎಕ್ಸ್ಪ್ಲೈನ್ ದ ಪ್ರೋಸೆಸ್, ಎಕ್ಸ್ಪ್ಲೈನ್ ದ ಸಪ್ಲೈ ಫೋರ್ಕಾಸ್ಟಿಂಗ್ ಟೆಕ್ನಿಕ್. ದೇರ್ ಆರ್ 2 ಟೆಕ್ನಿಕ್ಸ್ ಇರ್ತಕ್ಕಂಥದ್ದು, ಒಂದು ಡಿಮ್ಯಾಂಡ್ ಫೋರ್ಕಾಸ್ಟಿಂಗ್ ಇದೆ, ಇನ್ನೊಂದು ಸಪ್ಲೈ ಫೋರ್ಕಾಸ್ಟಿಂಗ್ ಇದೆ. ಸೊ ಸಪ್ಲೈ ಫೋರ್ಕಾಸ್ಟಿಂಗ್ ಟೆಕ್ನಿಕ್ಸ್ ಅನ್ನ ಕೇಳಬಹುದು, ಸೊ ಅದು ಕೂಡ ಇಂಪಾರ್ಟೆಂಟ್. ಅಂಡ್ ಎಕ್ಸ್ಪ್ಲೈನ್ ದ ಮೆಥಡ್ಸ್ ಆಫ್ ಜಾಬ್ ಅನಾಲಿಸಿಸ್ ನ ಮೆಥಡ್ಸ್ ಅನ್ನು ಕೂಡ ನೀವು ಕೇಳಬಹುದು, ಎಕ್ಸಾಮಿನೇಷನ್ಸ್ ಅಲ್ಲಿ ಕೇಳ್ತಕ್ಕಂಥ ಚಾನ್ಸಸ್ ಇದೆ. ಅಂಡ್ ಚಾಲೆಂಜಸ್ ಆಫ್ HR ಪ್ಲಾನಿಂಗ್ ನ ಚಾಲೆಂಜಸ್ ಅನ್ನು ಕೂಡ ಕೇಳಬಹುದು. ಸೊ ಹಾಗಾಗಿ ಈಗೇನು 5 ಟಾಪಿಕ್ ಇದೆ, ಸೊ ಅದರಲ್ಲಿ ಸೊ HR ವೆರಿ ಮೋಸ್ಟ್ ಇಂಪಾರ್ಟೆಂಟ್, ಪ್ರೋಸೆಸ್ ಆಫ್ ಜಾಬ್ ಅನಾಲಿಸಿಸ್ ಆಲ್ಸೋ ವೆರಿ ಮೋಸ್ಟ್ ಇಂಪಾರ್ಟೆಂಟ್, ಅಂಡ್ ಎಕ್ಸ್ಪ್ಲೈನ್ ದ ಮೆಥಡ್ಸ್ ಆಫ್ ಜಾಬ್ ಅನಾಲಿಸಿಸ್ ಕೂಡ ನಿಮಗೆ ಇಂಪಾರ್ಟೆಂಟ್ ಆಗುತ್ತೆ. ಸೊ ಇಲ್ಲಿ ಆನ್ ದಿ ಜಾಬ್ ಇದೆ, ಆಫ್ ದಿ ಜಾಬ್, ಮೆಥಡ್ಸ್ ಆಫ್ ಜಾಬ್ ಅನಾಲಿಸಿಸ್ ಕೂಡ ನೀವು ಎಕ್ಸ್ಪೆಕ್ಟ್ ಮಾಡ್ತಕ್ಕಂಥ ಕ್ವಶನ್ಸ್. ಸೊ ಇದರಲ್ಲೂ ಕೂಡ ನೀವು ಸೆಕ್ಷನ್ ಬಿ ನಲ್ಲಿ 1 ಕ್ವಶನ್ ಬಂದೇ ಬರುತ್ತೆ, ಸೆಕ್ಷನ್ ಸಿ ನಲ್ಲೂ ಕೂಡ 1 ಕ್ವಶನ್ಸ್ ಅನ್ನ ನೀವು ಎಕ್ಸ್ಪೆಕ್ಟ್ ಮಾಡಬಹುದು. ಸೊ ಈ ತರದ ಕ್ವಶನ್ಸ್ ಗಳನ್ನ ನೀವು ಎಕ್ಸಾಮಿನೇಷನ್ಸ್ ಅಲ್ಲಿ ಕೇಳಬಹುದು. ಕೇಳೋ ರೀತಿ ಬೇರೆ ತರ ಇರಬಹುದು, ಬಟ್ ಇದನ್ನೇ
ಕ್ವಶನ್ಸ್ ಅನ್ನ ಕೇಳಿರ್ತಾರೆ, ಕರೆಕ್ಟ್ ಆಗಿ ನೀವು ಕ್ವಶನ್ಸ್ ಅನ್ನ ಅರ್ಥ ಮಾಡ್ಕೋಬೇಕಾಗುತ್ತೆ. ಓಕೆ, ದೆನ್ ಯೂನಿಟ್ 3 ಬಂದು ರೆಕ್ರೂಟ್ಮೆಂಟ್ ಅಂಡ್ ಸೆಲೆಕ್ಷನ್. ನೋಡಿ, ಇಲ್ಲಿ ಎರಡು ಪಾರ್ಟ್ ಇರೋದು, ಒಂದು ರೆಕ್ರೂಟ್ಮೆಂಟ್, ಇನ್ನೊಂದು ಸೆಲೆಕ್ಷನ್ಸ್. ಹಾಗಾಗಿ ಈ ಒಂದು ಯೂನಿಟ್ ಅಲ್ಲಿ ನೀವು ಎಕ್ಸ್ಪೆಕ್ಟ್ ಮಾಡ್ತೀರಾ ಅಂದ್ರೆ 2 ಮಾರ್ಕ್ಸ್ಗೆ ಮಿನಿಮಮ್ ಅಂದ್ರೂ ನೀವು ಮಿನಿಮಮ್ ಎರಡು ಕಂಪಲ್ಸರಿ ಇರುತ್ತೆ. ಸೊ ಮ್ಯಾಕ್ಸಿಮಮ್ ನಾನು ಎಕ್ಸ್ಪೆಕ್ಟ್ ಮಾಡೋ ಪ್ರಕಾರ 3 ಕ್ವಶನ್ಸ್ ಅನ್ನ ಕೊಡ್ಬೋದು. ಸೆಕ್ಷನ್ ಬಿಗೆ ಒಂದು ಕ್ವಶನ್ಸ್ ಕಂಪಲ್ಸರಿ ಇರುತ್ತೆ, ಸೆಕ್ಷನ್ ಸಿಗೆ ಒಂದು ಕ್ವಶನ್ ಅಂತೂ ಕಂಪಲ್ಸರಿ ಇರುತ್ತೆ. ಇನ್ ಅಡಿಷನ್ ಇನ್ನೊಂದು ಕ್ವಶನ್ಸ್ ಅನ್ನ ಕೇಳ್ತಕ್ಕಂಥ ಚಾನ್ಸಸ್ ಕೂಡ ಇರುತ್ತೆ, ಯಾಕಂದ್ರೆ ಇಲ್ಲಿ ರೆಕ್ರೂಟ್ಮೆಂಟ್ ಪೋರ್ಷನ್ ಇದೆ, ಸೆಲೆಕ್ಷನ್, ಹಾಗಾಗಿ ಎರಡು ಕೂಡ ಇರೋದ್ರಿಂದ ಎರಡು ಕ್ವಶನ್ ಸೆಕ್ಷನ್ ಸಿಗೆ ಕೇಳಬಹುದು ಅನ್ಕೊಂಡಿದ್ದೇನೆ. ಬಟ್ ಒಂದಂತೂ ಖಂಡಿತವಾಗ್ಲೂ ಇದ್ದೇ ಇರುತ್ತೆ. ಸೊ ನಿಮ್ಗೆ ಯಾವ ತರ ಕ್ವಶನ್ಸ್ ಅನ್ನ ಯೂನಿಟ್ 3 ನಲ್ಲಿ ಕೇಳ್ತಾರೆ ಅಂತ ಹೇಳಿದ್ರೆ, ಗಿವ್ ದ ಮೀನಿಂಗ್ ಆಫ್ ರೆಕ್ರೂಟ್ಮೆಂಟ್, ವಾಟ್ ಇಂಟರ್ವ್ಯೂ ಅಂದ್ರೆ ಏನು, ವಾಟ್ ಈಸ್ ಎ ಐ ಬೇಸ್ಡ್ ಸ್ಕ್ರೀನಿಂಗ್ ಅಂದ್ರೆ ಏನು, ವಾಟ್ ಈಸ್ ಇಇಒ ಈಕ್ವಲ್ ಎಂಪ್ಲಾಯ್ಮೆಂಟ್ ಆಪರ್ಚುನಿಟಿ ಅಂದ್ರೆ ಏನು, ಅದು ವಾಟ್ ಯು ಮೀನ್ ಬೈ ಸೆಲೆಕ್ಷನ್ಸ್ ಅಂದ್ರೆ ಏನು. ಸೊ ಇವೆಲ್ಲ 2 ಮಾರ್ಕ್ಸ್ ಅಲ್ಲಿ ಕ್ವಶನ್ಸ್ ಅಲ್ಲಿ ಕೇಳ್ತಕ್ಕಂಥ ಕ್ವಶನ್ಸ್ ಗಳಾಗಿರ್ತವೆ. ಸೊ ಎಕ್ಸ್ಪ್ಲೈನ್ ದ ಸೋರ್ಸಸ್ ಆಫ್ ರೆಕ್ರೂಟ್ಮೆಂಟ್ ಈಸ್ ಒನ್ ಆಫ್ ದಿ ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್. ಯಾವೆಲ್ಲ ಸೋರ್ಸಸ್ ಇದಾವೆ ರೆಕ್ರೂಟ್ಮೆಂಟ್ಗೆ ಅಂತ ಬೇಕಾದ್ರೆ ಐದರ್ ಸೆಕ್ಷನ್ ಸಿ ಐದರ್ ಸೆಕ್ಷನ್ ಬಿಗೆ ಕೇಳ್ಬೋದು, ಅಥವಾ ಎಕ್ಸ್ಪ್ಲೈನ್ ದ ಡಿಫ್ರೆಂಟ್ ಮೆಥಡ್ಸ್ ಆಫ್ ರೆಕ್ರೂಟ್ಮೆಂಟ್ಗೆ ಯಾವ್ದೆಲ್ಲ ಮೆಥಡ್ಸ್ ಇದೆ ಎಕ್ಸ್ಪ್ಲೈನ್ ಮಾಡಿ ಅಂತ ಬೇಕಾದ್ರೆ ಕೇಳ್ಬೋದು, ಅದು ಕೂಡ ಒಂದು ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ ಆಗಿರುತ್ತೆ. ಅಂಡ್ ಎಕ್ಸ್ಪ್ಲೈನ್ ದ ಸೆಲೆಕ್ಷನ್ ಪ್ರೋಸೆಸ್, ವೆರಿ ವೆರಿ ಇಂಪಾರ್ಟೆಂಟ್. ಸೆಲೆಕ್ಷನ್ ಪ್ರೋಸೆಸ್ ಹೇಗಾಗುತ್ತೆ ಅದನ್ನ ಎಕ್ಸ್ಪ್ಲೈನ್ ಮಾಡಿ ಅಂತ ಹೇಳ್ಬಿಟ್ಟು ಸೆಕ್ಷನ್ ಸಿಗೆ ಬೇಕಾದ್ರೆ ಕೇಳ್ಬೋದು. ಟೈಪ್ಸ್ ಆಫ್ ಇಂಟರ್ವ್ಯೂನ ಕೇಳ್ಬೋದು. ಟೈಪ್ಸ್ ಆಫ್ ಇಂಟರ್ವ್ಯೂ ಅಂತೂ ನೀವು ಖಂಡಿತವಾಗ್ಲೂ ಬರೀತೀರಾ, ಜಸ್ಟ್ ಒಂದ್ಸಲ ಓದ್ಕೊಂಡ್ರೆ ನಿಮ್ಗೆ ಇಂಟರ್ವ್ಯೂ ಬರುತ್ತೆ. ಇಂಟರ್ವ್ಯೂ ಯಾವ ತರ ಟೈಪ್ಸ್ ಆಫ್ ಇಂಟರ್ವ್ಯೂ ಇದೆ ಅನ್ನೋದು ನಿಮ್ಗೆ ಗೊತ್ತಾಗ್ಬಿಡುತ್ತೆ, ಅದನ್ನ ನೀವು ಬರೀಬಹುದು ಅನ್ಕೊಂಡಿದ್ದೀನಿ. ಅಂಡ್ ಎಕ್ಸ್ಪ್ಲೈನ್ ದ ಈಕ್ವಲ್ ಎಂಪ್ಲಾಯ್ಮೆಂಟ್ ಆಪರ್ಚುನಿಟಿ, ಆಬ್ಜೆಕ್ಟಿವ್ಸ್ ನ ಎಕ್ಸ್ಪ್ಲೈನ್ ಮಾಡಿ ಅಂತ. ಇದು ಕೇಳಿದ್ರೆ ಹೊಸದಾಗಿರೋ ಕಾನ್ಸೆಪ್ಟ್ ಆಗಿರೋದ್ರಿಂದ ಕೇಳ್ತಕ್ಕಂಥ ಚಾನ್ಸಸ್ ಕೂಡ ಇರುತ್ತೆ. ಈಕ್ವಲ್ ಎಂಪ್ಲಾಯ್ಮೆಂಟ್ ಆಪರ್ಚುನಿಟಿ ಬಗ್ಗೆ ಕೇಳ್ಬೋದು, ಸೊ ಅಥವಾ ರೈಟ್ ಎ ನೋಟ್ ಆನ್ ಇಒ ಅಂತ ಬೇಕಂದ್ರೆ ಕೇಳ್ಬೋದು. ಸೆಕ್ಷನ್ ಬಿಗೆ ಕೇಳ್ತಕ್ಕಂಥ ಚಾನ್ಸಸ್ ಕೂಡ ಇರುತ್ತೆ. ಸೊ ಡಿಫ್ರೆನ್ಸ್ ಬಿಟ್ವೀನ್ ರೆಕ್ರೂಟ್ಮೆಂಟ್ ಅಂಡ್ ಸೆಲೆಕ್ಷನ್ಸ್ ಅನ್ನ ಏನಾದ್ರು ಕೇಳ್ತಾರೆ ಅಂದ್ಕೊಂಡ್ರೆ ಅದು ಸೆಕ್ಷನ್ ಬಿಗೆನೆ ಬರ್ತಕ್ಕಂಥ ಕ್ವಶನ್ಸ್ ಆಗಿರುತ್ತೆ. ಸೊ ಹಾಗಾಗಿ ನೀವು ಸೋರ್ಸಸ್, ಮೆಥಡ್ಸ್, ಪ್ರೋಸೆಸ್ ಕರೆಕ್ಟ್ ಆಗಿ ನೋಡ್ಕೊಳ್ಳಿ, ಅದು ಸೆಕ್ಷನ್ ಸಿ ರಿಲೇಟೆಡ್ ವೈಟೇಜ್ ಇರ್ತಕ್ಕಂಥ ಕ್ವಶನ್. ಸೊ ಇನ್ನ ಟೈಪ್ಸ್ ಆಫ್ ಇಂಟರ್ವ್ಯೂ ಆಗಿರ್ಬೋದು, ಈಕ್ವಲ್ ಎಂಪ್ಲಾಯ್ಮೆಂಟ್ ಆಪರ್ಚುನಿಟಿ ಆಗಿರ್ಬೋದು, ಡಿಫರೆನ್ಸ್ ಆಗಿರ್ಬೋದು, ಸೆಕ್ಷನ್ ಬಿಗೆ ವೈಟೇಜ್ ಇರ್ತಕ್ಕಂಥ ಒಂದು ಕ್ವಶನ್ಸ್ ಆಗಿರ್ತವೆ. ಸೊ ಒಂದು ಕ್ವಶನ್ ಅಂತೂ ಸೆಕ್ಷನ್ ಬಿ ನಲ್ಲೂ ಇರುತ್ತೆ, ಸೆಕ್ಷನ್ ಸಿ ನಲ್ಲೂ ಇರುತ್ತೆ. ಬಟ್ ಮ್ಯಾಕ್ಸಿಮಮ್ ನೀವು ಎರಡು ಕ್ವಶನ್ಸ್ ಅನ್ನ ಕೇಳ್ಬೋದು, ಕೇಳ್ದೇನು ಕೂಡ ಇರ್ಬೋದು. ಕೇಳಿದ್ರೆ ಕೇಳ್ತಕ್ಕಂಥ ಚಾನ್ಸಸ್ ಇರುತ್ತೆ, ಯಾಕಂದ್ರೆ ಎರಡು ಪೋರ್ಷನ್ಸ್ ಇರೋದ್ರಿಂದ. ಬಟ್ ಒಂದು ಕ್ವಶನ್ ಅಂತೂ ಕಂಪಲ್ಸರಿ ಈ ಕ್ವಶನ್ಸ್ ಗಳಲ್ಲಿ ನಿಮಗೆ ಬಂದೇ ಬರುತ್ತೆ. ಸೊ ಈ ಒಂದು ಯೂನಿಟ್ ಅಲ್ಲಿ ನೀವು ಮ್ಯಾಕ್ಸಿಮಮ್ ಎಕ್ಸ್ಪೆಕ್ಟ್ ಮಾಡ್ತೀರಾ ಅಂದ್ರೆ ಮ್ಯಾಕ್ಸಿಮಮ್ ತಗೊಳ್ಳಿ, ನೀವು 26 ಮಾರ್ಕ್ಸ್ ಮ್ಯಾಕ್ಸಿಮಮ್ ಎಕ್ಸ್ಪೆಕ್ಟ್ ಮಾಡ್ಬೋದು. ಸೊ ಇನ್ನೊಂದು ಕ್ವಶನ್ಸ್ ಏನಾದ್ರು ಅಡಿಷನ್ ಆಗಿ ಏನಾದ್ರು ಸೆಕ್ಷನ್ ಸಿ ಕೇಳಿದ್ರೆ ಸೊ ಅದು ನಿಮಗೆ ಬೋನಸ್ ಆಗಿ ಕನ್ವರ್ಟ್ ಆಗುತ್ತೆ ಅಷ್ಟೇ. ನೆಕ್ಸ್ಟ್ ಬಂದು ಯೂನಿಟ್ ನಂಬರ್ 4 ಬಂದು ಟ್ರೈನಿಂಗ್ ಅಂಡ್ ಪರ್ಫಾರ್ಮೆನ್ಸ್ ಮ್ಯಾನೇಜ್ಮೆಂಟ್ ಅಂತ. ಸೊ ಈ ಒಂದು ಯೂನಿಟ್ ಅಲ್ಲೂ ಕೂಡ ಅಷ್ಟೇ ನೀವು ಎಕ್ಸ್ಪೆಕ್ಟ್ ಮಾಡ್ತೀರಾ ಅಂದ್ರೆ ಟ್ರೈನಿಂಗ್ ಅಂಡ್ ಪರ್ಫಾರ್ಮೆನ್ಸ್ ಇಂದ ಎರಡು ಕ್ವಶನ್ ಸೆಕ್ಷನ್ ಎ ಬರುತ್ತೆ, ಒಂದು ಕ್ವಶನ್ ಸೆಕ್ಷನ್ ಬಿ ನಲ್ಲಿ ಇರುತ್ತೆ 8 ಮಾರ್ಕ್ಸ್, ಇನ್ನೊಂದು ಕ್ವಶನ್ ಸೆಕ್ಷನ್ ಸಿ ಗೆ ಒಂದು ಕ್ವಶನ್ ಬರುತ್ತೆ. ಟೋಟಲ್ ನೀವು ಈ ಒಂದು ಯೂನಿಟ್ ಅಲ್ಲಿ 26 ಮಾರ್ಕ್ಸ್ ಅನ್ನ ಎಕ್ಸ್ಪೆಕ್ಟ್ ಅನ್ನ ಮಾಡಬಹುದು. ಸೊ ಮೀನಿಂಗ್ ಅನ್ನ ನೀವು 2 ಮಾರ್ಕ್ಸ್ ಅನ್ನ ನೋಡ್ತೀರಾ ಅಂತ ಹೇಳಿದ್ರೆ ವಾಟ್ ಯು ಮೀನ್ ಬೈ ಟ್ರೈನಿಂಗ್ ಅಂದ್ರೆ ಏನು, ವಾಟ್ ಯು ಮೀನ್ ಬೈ ಪರ್ಫಾರ್ಮೆನ್ಸ್ ಅಂದ್ರೆ ಏನು, ವಾಟ್ ಯು ಮೀನ್ ಬೈ MBO ಮ್ಯಾನೇಜ್ಮೆಂಟ್ ಬೈ ಆರ್ಗನೈಸೇಷನ್ಸ್ ಅಂದ್ರೆ ಏನು. ಸೊ ಅಥವಾ ಸ್ಟೇಟ್ ಎನಿ 2 ಟೈಪ್ಸ್ ಆಫ್ ಟ್ರೈನಿಂಗ್ಸ್ ಅಂತ ಬರೀಬಹುದು. ವಾಟ್ ಈಸ್ ಆನ್ ದಿ ಜಾಬ್ ಟ್ರೈನಿಂಗ್ ಅಂದ್ರೇನು, ವಾಟ್ ಯು ಮೀನ್ ಬೈ ಆಫ್ ದಿ ಜಾಬ್ ಟ್ರೈನಿಂಗ್ ಅಂದ್ರೇನು. ಸೊ ಈ ತರ ಯಾವ್ದು ಬೇಕಾದ್ರೂ 2 ಮಾರ್ಕ್ಸ್ ಕ್ವಶನ್ಸ್ ಅನ್ನ ಬೇಕಾದ್ರೆ ಕೇಳ್ಬೋದು. ಅದ್ರ ಜೊತೆಗೆ ನೀವು ಸೆಕ್ಷನ್ ಬಿಗೆ ಬರ್ತೀರಾ ಅಂದ್ರೆ ಎಕ್ಸ್ಪ್ಲೈನ್ ದ ಡಿಫ್ರೆಂಟ್ ಮೆಥಡ್ಸ್ ಆಫ್ ಟ್ರೈನಿಂಗ್ ಅಂತ ಕೇಳ್ಬೋದು, ಎಕ್ಸ್ಪ್ಲೈನ್ ದ ವೇರಿಯಸ್ ಸ್ಟೆಪ್ಸ್ ಇನ್ ಟ್ರೈನಿಂಗ್ ಅಂತ ಬೇಕಾದ್ರೆ ಕೇಳ್ಬೋದು, ಎಕ್ಸ್ಪ್ಲೈನ್ ದ ಡಿಫ್ರೆಂಟ್ ಮೆಥಡ್ಸ್ ಆಫ್ ಪರ್ಫಾರ್ಮೆನ್ಸ್ ಅಪ್ರೇಷಲ್ ನ ಡಿಫ್ರೆಂಟ್ ಮೆಥಡ್ಸ್ ಏನೆಲ್ಲ ಇದೆ ಅಂತ ಹೇಳ್ಬಿಟ್ಟು ಬೇಕಾದ್ರೆ ಕ್ವಶನ್ಸ್ ಅನ್ನ ಕೇಳ್ಬೋದು. ಒನ್ ಆಫ್ ದಿ ಮೋಸ್ಟ್ ಎಕ್ಸ್ಪೆಕ್ಟೆಡ್ ಕ್ವಶನ್ ಇದು. ಪರ್ಫಾರ್ಮೆನ್ಸ್ ಅಪ್ರೇಷಲ್ ಮೇಲೆ ಒಂದು ಕ್ವಶನ್ ಅಂತೂ ಕಂಪಲ್ಸರಿ ಇದ್ದೇ ಇರುತ್ತೆ. ಸೊ ಯಾವ ತರಹದ ಪರ್ಫಾರ್ಮೆನ್ಸ್ ಅಪ್ರೇಷಲ್ಸ್ ಅನ್ನ ಮಾಡ್ತಾರೆ, ಡಿಫ್ರೆಂಟ್ ಮೆಥಡ್ಸ್ ಅನ್ನ ಎಕ್ಸ್ಪ್ಲೈನ್ ಮಾಡಿ ಅಂತ ಕೇಳ್ತಕ್ಕಂಥ ಚಾನ್ಸಸ್ ಸೆಕ್ಷನ್ ಸಿ ರಿಲೇಟೆಡ್ ಆಗಿರುತ್ತೆ. ಅಂಡ್ ಎಕ್ಸ್ಪ್ಲೈನ್ ದ ಪ್ರೋಸೆಸ್ ಆಫ್ ಪರ್ಫಾರ್ಮೆನ್ಸ್ ಅಪ್ರೈಸಲ್ಸ್ ಅನ್ನ ಬೇಕಾದ್ರೆ ಕೇಳ್ಬೋದು. ಸೊ ಎಕ್ಸ್ಪ್ಲೈನ್ ದ ಪ್ರೋಸೆಸ್ ಆಫ್ ಪರ್ಫಾರ್ಮೆನ್ಸ್ ಅಪ್ರೈಸಲ್ ಸೆಕ್ಷನ್ ಸಿಗೆನೆ ಕೇಳ್ತಕ್ಕಂಥ ಚಾನ್ಸಸ್ ಇರುತ್ತೆ. ಸೊ ಈ ಒಂದು ಯೂನಿಟ್ ಅಲ್ಲಿ ನಿಮಗೆ ಮೆಥಡ್ಸ್ ಆಫ್ ಟ್ರೈನಿಂಗ್ ಇಂಪಾರ್ಟೆಂಟ್, ಸ್ಟೆಪ್ಸ್ ಇನ್ ಟ್ರೈನಿಂಗ್ ಇಂಪಾರ್ಟೆಂಟ್ ಆಗಿರುತ್ತೆ. ಹಾಗೆ ಡಿಫ್ರೆಂಟ್ ಮೆಥಡ್ಸ್ ಆಫ್ ಪರ್ಫಾರ್ಮೆನ್ಸ್ ಮತ್ತೆ ಪರ್ಫಾರ್ಮೆನ್ಸ್ ಅಪ್ರೈಸಲ್ ನ ಪ್ರೋಸೆಸ್ ಅನ್ನ ಕರೆಕ್ಟ್ ಆಗಿ ನೋಡ್ಕೊಳ್ಳಿ. ಸೊ ಇದು ಕೂಡ ಒಂದು ಇಂಪಾರ್ಟೆಂಟ್ ಯೂನಿಟ್ ಆಗಿರುತ್ತೆ, ಯಾಕಂದ್ರೆ 26 ಮಾರ್ಕ್ಸ್ ಈ ಒಂದು ಯೂನಿಟ್ ಅಲ್ಲೂ ಕೂಡ ನೀವು ಎಕ್ಸ್ಪೆಕ್ಟ್ ಮಾಡಬಹುದು. ಅದೆಲ್ಲ ಸೆಕ್ಷನ್ಸ್ ಅಲ್ಲೂ ಕೂಡ ಒಂದೊಂದು ಕ್ವಶನ್ಸ್ ಕಂಪಲ್ಸರಿಯಾಗಿ ಇದೇ ಇರುತ್ತೆ. ಅಂಡ್ ನೀವು ಲಾಸ್ಟ್ ಯೂನಿಟಿಗೆ ಬಂದ್ರೆ, ಸೊ ನನ್ನ ಪ್ರಕಾರ ಲಾಸ್ಟ್ ಯೂನಿಟ್ ಅಲ್ಲಿ ನೀವು ಎಕ್ಸ್ಪೆಕ್ಟ್ ಮಾಡ್ತೀರಾ ಅಂದ್ರೆ, ಸೊ 2 ಮಾರ್ಕ್ಸ್ಗೆ 1
ಕ್ವಶನ್ಸ್ ಕಂಪಲ್ಸರಿ ಇರುತ್ತೆ. ಮ್ಯಾಕ್ಸಿಮಮ್ 2 ಕ್ವಶನ್ ಎಕ್ಸ್ಪೆಕ್ಟ್ ಮಾಡ್ಕೊಳ್ಳಿ. ಸೆಕ್ಷನ್ ಬಿಗೆ 8 ಮಾರ್ಕ್ಸ್ಗೆ ಒಂದು ಕ್ವಶನ್ಸ್ ಅನ್ನ ಕೇಳ್ಬೋದು. ಸೆಕ್ಷನ್ ಸಿಗೆ ಮೇ ಬಿ ಆರ್ ಮೇ ನಾಟ್ ಬಿ ಕೇಳ್ಬೋದು, ಕೇಳ್ದೇನು ಕೂಡ ಇರ್ಬೋದು. ಕೇಳಿದ್ರೆ ಒಂದು ಕ್ವಶನ್ಸ್ ಬರುತ್ತೆ. ಸೊ ಈ ಒಂದು ಯೂನಿಟ್ ಅಲ್ಲಿ ಯಾವ ತರದ ಕ್ವಶನ್ಸ್ ಅನ್ನ ಕೇಳ್ತಾರೆ ಅಂದ್ರೆ, ಸೊ ವಾಟ್ ಯು ಮೀನ್ ಗಿವ್ ದ ಮೀನಿಂಗ್ ಆಫ್ ಕಾಂಪೆನ್ಸೇಷನ್ಸ್ ಅಂದ್ರೆ ಏನು, ವಾಟ್ ಈಸ್ ಗಿಗ್ ಎಕಾನಮಿ ಅಂದ್ರೆ ಏನು, ವಾಟ್ ಈಸ್ ಎಂಪ್ಲಾಯಿ ಅನಾಲಿಟಿಕ್ಸ್ ಅಂದ್ರೆ ಏನು, ವಾಟ್ ಯು ಮೀನ್ ಬೈ ಎಂಪ್ಲಾಯಿ ವೆಲ್ಫೇರ್ ಅಂದ್ರೆ ಏನು. ಸೊ ವಾಟ್ ಯು ಕ್ವಶನ್ಸ್ ಅನ್ನ ನಿಮಗೆ 2 ಮಾರ್ಕ್ಸ್ ಅಲ್ಲಿ ಕೇಳ್ಬೋದು. ಇನ್ನು ಸೆಕ್ಷನ್ ಬಿಗೆ ಅಥವಾ ಸೆಕ್ಷನ್ ಸಿಗೆ ಬಂದಾಗ ನೋಡಿ, ಎಕ್ಸ್ಪ್ಲೈನ್ ದಿ ಆಬ್ಜೆಕ್ಟಿವ್ಸ್ ಆಫ್ ಕಾಂಪೆನ್ಸೇಷನ್ಸ್ ಅನ್ನ ಕೇಳ್ಬೋದು, ಎಕ್ಸ್ಪ್ಲೈನ್ ದ ಕಾಂಪೋನೆಂಟ್ಸ್ ಆಫ್ ಕಾಂಪೆನ್ಸೇಷನ್ಸ್ ಕೇಳ್ಬೋದು, ಅಥವಾ ಎಕ್ಸ್ಪ್ಲೈನ್ ದ ಕಾಸ್, ರೆಮಿಡಿ ಅಂಡ್ ಎಫೆಕ್ಟ್. ಮೂರು ಬೇಕಾದ್ರೆ ಕೇಳ್ಬೋದು. ಮೂರು ಕೇಳಿದ್ರೆ ಸೆಕ್ಷನ್ ಸಿಗೆ ಕೇಳಿರ್ತಾರೆ. ಸೊ ಯಾವ್ದಾದ್ರು ಬರೀ ಕಾಸ್ ಆಫ್ ಎಂಪ್ಲಾಯಿ ಗ್ರೇವಿಯನ್ಸ್ ಅಟ್ ವರ್ಕ್ ಪ್ಲೇಸ್ ಆಗಿರ್ಬೋದು, ಅಥವಾ ಎಫೆಕ್ಟ್ ಆಗಿರ್ಬೋದು, ಅಥವಾ ಏನು ರೀಸನ್ಸ್ ಆಗಿರ್ಬೋದು. ಸೊ ಮತ್ತೆ ರೆಮಿಡೀಸ್ ಅನ್ನ ಕೇಳಿದ್ರೆ 14 ಮಾರ್ಕ್ಸ್ ಕೇಳ್ತಾರೆ. ಯಾವ್ದನ್ನ ಬರೀ ಕಾಸ್ಟ್ ಕೇಳಿದ್ದಾರೆ, ಬರೀ ಎಫೆಕ್ಟ್ ಕೇಳಿದ್ದಾರೆ, ಬರೀ ರೆಮಿಡೀಸ್ ಕೇಳಿದ್ದಾರೆ ಅಂದ್ರೆ ಸೆಕ್ಷನ್ ಬಿಗೆ ಕೇಳ್ತಕ್ಕಂಥ ಚಾನ್ಸಸ್ ಇರುತ್ತೆ. ಅಂಡ್ ಎಕ್ಸ್ಪ್ಲೈನ್ ಎಥಿಕಲ್ ಇಶ್ಯೂಸ್ ಇನ್ HRM. ಸೊ ಇದು ಸೆಕ್ಷನ್ ಬಿ ಗಂತೂ ಈ ಸಲ ಕೇಳ್ತಕ್ಕಂಥ ಚಾನ್ಸಸ್ ಇರುತ್ತೆ. ಎಕ್ಸ್ಪ್ಲೈನ್ ದ ಎಥಿಕಲ್ ಇಶ್ಯೂಸ್ ಇನ್ ಹ್ಯೂಮನ್ ರಿಸೋರ್ಸ್ ಮ್ಯಾನೇಜ್ಮೆಂಟ್ ಅಂತ ಬೇಕಾದ್ರೆ ಕೇಳ್ಬೋದು. ಆರ್ ಎಕ್ಸ್ಪ್ಲೈನ್ ದ ಆಬ್ಜೆಕ್ಟಿವ್ಸ್ ಆಫ್ ಗ್ರೇವಿಯನ್ಸ್ ಹ್ಯಾಂಡ್ಲಿಂಗ್ ಪ್ರೋಸೆಸ್ ಅಂತ ಹೇಳ್ಬಿಟ್ಟು ಸೆಕ್ಷನ್ ಬಿಗೆ ಕೇಳ್ತಕ್ಕಂಥ ಚಾನ್ಸಸ್ ಇರುತ್ತೆ. ಸೊ ಒಟ್ನಲ್ಲಿ ನಾನು ಹೇಳೋದಾದ್ರೆ, ಈ ಒಂದು ವಿಡಿಯೋ ಮುಖಾಂತರ ಹ್ಯೂಮನ್ ರಿಸೋರ್ಸ್ ಮ್ಯಾನೇಜ್ಮೆಂಟ್ ಅನ್ನ ಓದ್ಕೊಳ್ತೀರಾ ಅಂದ್ರೆ ನೀವು ಫಸ್ಟ್ ಪ್ರಯಾರಿಟಿ ಫಸ್ಟ್ ಯೂನಿಟ್ ಕೊಡಿ. ಸೊ ದಟ್ ಈಸ್ ಏನು ಫಸ್ಟ್ ಯೂನಿಟ್ ಏನಿದೆ, ಫೌಂಡೇಶನ್ ಆಫ್ ಹ್ಯೂಮನ್ ರಿಸೋರ್ಸ್, ತುಂಬಾ ಈಸಿ ಇದೆ, ಅರ್ಥ ಆಗುತ್ತೆ. ಸೆಕೆಂಡ್ ಯೂನಿಟ್ಗೆ ನೀವು ಸೆಕೆಂಡ್ ಪ್ರಯಾರಿಟಿ ಕೊಡಿ ಹ್ಯೂಮನ್ ರಿಸೋರ್ಸ್ ಪ್ಲಾನಿಂಗ್ ಮತ್ತೆ ಜಾಬ್ ಅನಾಲಿಟಿಕ್ಸ್. ಥರ್ಡ್ ಪ್ರಯಾರಿಟಿ ನೀವು ರೆಕ್ರೂಟ್ಮೆಂಟ್ ಅಂಡ್ ಸೆಲೆಕ್ಷನ್ಗೆ ಕೊಡಿ, ಅದು ಕೂಡ ಈಸಿ ಇರ್ತಕ್ಕಂಥದ್ದು. ಅಂಡ್ ಫೋರ್ತ್ ಪ್ರಯಾರಿಟಿ ಫಾರ್ ಏನು ಟ್ರೈನಿಂಗ್ ಅಂಡ್ ಪರ್ಫಾರ್ಮೆನ್ಸ್ ಅಪ್ರೈಸಲ್ಗೆ ಕೊಡಿ. ಅಂಡ್ ಲಾಸ್ಟ್ ಪ್ರಯಾರಿಟಿ ನೀವು ಲಾಸ್ಟ್ ಚಾಪ್ಟರ್ಗೆ ಕೊಡಿ, ಅವಾಗ ನಿಮಗೆ ಈಸಿ ಆಗ್ತಾ ಹೋಗುತ್ತೆ. ಸೊ ಇದು ಒಟ್ಟು ಈ ಒಂದು ವಿಡಿಯೋದಲ್ಲಿ ನಿಮಗೆ ತಿಳಿಸಿರ್ತಕ್ಕಂಥದ್ದು ಇಂಪಾರ್ಟೆಂಟ್ ಕ್ವಶನ್ಸ್ ಏನೆಲ್ಲ ಇದೆ, ಯಾವೆಲ್ಲ ಯೂನಿಟ್ ಅಲ್ಲಿ ಎಷ್ಟೆಷ್ಟು ಮಾರ್ಕ್ಸ್ ಬರುತ್ತೆ ಅಂತ. ಸೊ ಈ ಒಂದು ವಿಡಿಯೋ ನಿಮ್ಗೆ ಏನಾದ್ರು ಇಷ್ಟ ಆಗಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ನಿಮಗೆ ಯಾವ ಟಾಪಿಕ್ ನಿಮ್ಗೆ ಯಾವ ಟಾಪಿಕ್ ಬೇಕೋ ಆ ಟಾಪಿಕ್ನ ಕಮೆಂಟ್ ಮೂಲಕ ತಿಳಿಸಿ. ಸೊ ಆ ಕಮೆಂಟ್ಗೆ ಮುಂದಿನದಲ್ಲಿ ನಾನು ವಿಡಿಯೋವನ್ನ ಮಾಡಿ ಅಪ್ಲೋಡ್ ಮಾಡ್ತೀನಿ. ಥ್ಯಾಂಕ್ ಯು.